ನಾನು ನಿಮ್ಮನ್ನೊಂದು ಮಾತು ಕೇಳ, ನಿಮಗೆ ಜಾತಕ ಮುಖ್ಯನಾ ಹಿತ ಮುಖ್ಯನಾ? ನನಗೆ ಶರತ್ ಮತ್ತೆ ಹಿತ ಇಬ್ಬರೂ ಮುಖ್ಯ. ಜಾತಕ ನೋಡಿದವರು ಮದುವೆ ಆದಮೇಲೆ ಶರತ್ ಖುಷಿಯಾಗಿರೋದಿಲ್ಲ ಅಂತ ನಿನ್ನೆದುರಿಗೆ ಹೇಳಿದಾರಲ್ಲ, ಇವನೇ ಖುಷಿಯಾಗಿರಲ್ಲ. ಶರತ್ ಖುಷಿಯಾಗಿರಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ನಮ್ಮ ಮಾಯಾ ಒಳ್ಳೆ ಹುಡುಗಿನೆ. ಆ್ಯಂಡ್ ಮೋರ್ ಓವರ್ ಮಾಯಾ ಶರತ್ನ ತುಂಬ ಪ್ರೀತಿಸ್ತಾಳೆ. ಕೆಲವು ಸತಿ ಜಾತಕನೂ ತಪ್ಪಾಗಬಹುದಲ್ವಾ? ಹುಟ್ಟಿದ ಸಮಯ ಒಂದು ಕ್ಷಣ ಆಚೀಚೆ ಆದರೂ ಇಡೀ ಜಾತಕನೇ ಬದಲಾಗುತ್ತೆ. ಹೀಗಿರುವಾಗ ಸಂಪೂರ್ಣವಾಗಿ ನಾವು ಜಾತಕದ ಮೇಲೆ ಡಿಪೆಂಡ್ ಆಗೋದು ತಪ್ಪಾಗತ್ತಲ್ವಾ? ಜಾತಕ ತಪ್ಪಿರಬಹುದು ಅನ್ನೋದು ಸಾಧ್ಯತೆ ಅಷ್ಟೇ, ಅದೇ ಸತ್ಯ ಅಲ್ಲ. ನಮ್ಮ ಕಣ್ಣೆದುರಲ್ಲೇ ಜಾತಕ ಕೂಡ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಯಾರೂ ರಿಸ್ಕ್ ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ. ಅದರಲ್ಲೂ ನಮ್ಮನೆಯಲ್ಲಿ ಒಂದ್ಸಲ ಅಂತ ದುರಂತ ನಡೆದ ಮೇಲೆ ಮತ್ತೆ ನೋಡಿ, ಎಲ್ಲ ಸರ್ತಿನೂ ಹಾಗೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನ ಪ್ರೀತಿಸಿ ಮದುವೆ ಆಗಿರ್ತಾರೆ, ಹಾಗಂತ ಅವ್ರು ಚೆನ್ನಾಗಿರಲ್ವಾ? ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಇದನ್ನೆಲ್ಲ ಬದಲಾಯಿಸ್ಕೊಳಕ್ಕಾಗೋದಿಲ್ಲ ಮಾಳ್ವಿಕಾ. ಇವರಿಬ್ರು ಜಾತಕ ಕೂಡೋದಿಲ್ಲ ಅಂದಮೇಲೆ ಮಾಯಾ ನಮ್ಮ ಶರತ್ತಿಗೆ ಸೂಕ್ತ ಹುಡುಗಿ ಅಲ್ಲ ಅಂತಲೇ ಅರ್ಥ. ಈ ಮಾತನ್ನ ನಾನು ಒಪ್ಪೋದಿಲ್ಲ. ಮಾಯಾ ಈ ಮನೆಗೋಸ್ಕರ ಏನೆಲ್ಲ ಮಾಡಿಲ್ಲ. ಶರತ್ಗೋಸ್ಕರ ಕಾದಿದ್ದಾಳೆ, ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ಈಗ ನಮ್ಮ ಹಿತಾಪುಟ್ಟಿ ಪ್ರಾಣನ ಉಳಿಸಿದ್ದಾಳೆ. ಅದೇ ಬೇರೆ ಇದೇ ಬೇರೆ. ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ಅಲ್ಲ ಅದಕ್ಕೆ ನೋ ತರುಣ್, ಡೋಂಟ್ ಇಂಟರ್ಫಿಯರ್. ರಾಣಿ, ನಮ್ಮ ಅಣ್ಣಂಗೆ ಏನಾಯ್ತು? ಯಾವತ್ತಿಲ್ಲದ ಯಾಕೆ ಇಷ್ಟು ನಾಟ ಮಾಡ್ತಿದೆ? ಅದೇ ಗೊತ್ತಾಗ್ತಿಲ್ಲ. ಆಯ್ತು ಬಿಡಿ, ಈ ವಿಷಯದಲ್ಲಿ ನೀವಾಗ್ಲಿ ನಾನಾಗ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ. ಏನೇ ಇದ್ರು ಶರತ್ತೇ ನಿರ್ಧಾರ ತಗೋಬೇಕು. ಶರತ್, ನೀನು ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರ ಏನು ಅಂತ ತಿಳಿಸಪ್ಪ. ಆ ಮಾಯನ ನಂಬೇಡಿ. ನೀವ್ಯಾರು ದಯವಿಟ್ಟು ಆ ಮಾಯನ ನಂಬೇಡಿ. ನಾನಂತೂ ಅವಳನ್ನ ನಂಬಿ ಮೋಸ ಹೋಗಿದ್ದೀನಿ. ನೀವು ಎಲ್ಲ ಯಾಕೆ ಅದೇ ತಪ್ಪನ್ನ ಮಾಡ್ತಿದ್ದೀರಾ? ಕುರಿ ಚರ್ಮ ಹೊದ್ಕೊಂಡಿರೋ ತೋಳ ಅವಳು. ಎಲ್ರೂ ನಂಬಿಸಿ ಕತ್ ಕುಯ್ಯೋ ಕ್ರೂರಿ ಅವಳು. ಅಂಬಿಕಾ, ಅಂಬಿಕಾ, ಅಯ್ಯೋ ಓಕೆ. ಸಾರಿ, ನಿನ್ನೊಬ್ಬಳನ್ನೇ ವಾಕ್ ಮಾಡಕ್ಕೆ ಬಿಟ್ಟು ನಾನೆಲ್ಲೋ ಆಚೆ ಇದ್ದೆ. ನಿನಗೇನೂ ಆಗಿಲ್ಲ ತಾನೆ? ಇಲ್ಲ ಶರತ್, ಪರವಾಗಿಲ್ಲ, ನನಗೇನೂ ಆಗಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಮಾಯಾ ನನ್ನ ಹಿಡ್ಕೊಂಡ್ಲು. ಥ್ಯಾಂಕ್ಸ್ ಮಾಯಾ. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂಬಿಕಾ? ಯು ಗೈಸ್ ಆರ್ ಲೈಕ್ ಮೈ ಫ್ಯಾಮಿಲಿ. ನೀನಂತೂ ನನಗೆ ಸ್ವಂತ ಅಕ್ಕನಿಗಿಂತ ಹೆಚ್ಚು. ನೀನು ಹೊಟ್ಟೆಲಿರೋ ಈ ರಾಜ್ಕುಮಾರಿನೋ ಇದ್ದಾರಲ್ಲ, ಅವ್ರಿಗೆ ನಾನು ಕೂಡ ತಾಯಿನೇ ಅಲ್ವಾ? ನಿನ್ನ ಮಗು ನನಗೂ ಮಗುನೇ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಮಾಯಾ. ನೀನು ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರೇ. ನಮ್ಮ ಮಗುನ ನಿನ್ನ ಮಗು ಥರ ಪ್ರೀತಿಸ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಫ್ಕೋರ್ಸ್ ಶರತ್. ಅಂಬಿಕಾ, ನಾನು ಯಾವತ್ತೂ ನಿನ್ನ ಕೈನ ಹೀಗೆ ಹಿಡ್ಕೊಂಡಿರ್ತೀನಿ, ಯಾವತ್ತೂ ಬಿಡಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಒಂದು ರೂಲ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ನಿಂದೆಲ್ಲ ನಂದು, ನಂದೆಲ್ಲ ನಿಂದು. ಮಾಯಾ, ಇನ್ನೂ ಚಿಕ್ಕ ಹುಡುಗಿ ಥರನೇ ಆಡ್ತೀಯಲ್ಲ, ನೀನು ಬೆಳೆಯೋದು ಯಾವಾಗ? ಯಾವತ್ತೂ ಇಲ್ಲ, ಹೀಗೆ ಇರ್ತೀನಿ. ನಿಂದೇನಿದ್ರು ನನಗೆ ಸೇರಬೇಕು. ಯಾವುದು ನಮ್ಮ ಮಾಯಾ ಹುಡುಗಾಟಕ್ಕೆ ಹೇಳ್ತಿದ್ದಾಳೆ ಅಂತ ಅನ್ಕೊಂಡಿದ್ನೋ ಅದೇ ವಾಸ್ತವ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಹಿತೈಷಿ ರೂಪದಲ್ಲಿರೋ ಪರಮ ವೈರಿ ಅವಳು. ಮಾಯಾನ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡೋ ಹಾಗಾಯ್ತು. ಛೇ,
ಅಮ್ಮ ಅದು ಶರತ್, ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರನ ತಿಳಿಸಪ್ಪ. ನಿನ್ನ ನಿರ್ಧಾರದ ಮುಂದೆ ಇನ್ಯಾವುದು ಮುಖ್ಯ ಅಲ್ಲಪ್ಪ ನಮಗೆ. ನೀನೇ ಯೋಚನೆ ಮಾಡು. ಮಾಯಾ ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ಹಿತನ ಕಾಪಾಡಿದಾಳೆ. ಇದರಲ್ಲೇ ಗೊತ್ತಾಗತ್ತೆ ಅವಳಿಗೆ ಹಿತ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಇದೆ ಅಂತ. ಆ್ಯಂಡ್ ಮೋರ್ ಓವರ್ ನಮ್ಮ ಹಿತ ಪುಟ್ಟನೂ ಮಾಯನ ಒಪ್ಕೊಂಡಿದ್ದಾಳೆ. ನಮ್ಮ ಹಿತ ಖುಷಿಗಿಂತ ಈ ಅಂಕೆ ಸಂಖ್ಯೆ ಬರ್ದಿರೋ ಜಾತಕನ ನಂಬ್ತೀಯಪ್ಪ ನೀನು? ಮಾಳ್ವಿಕಾ, ಅವನಿಗೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ. ಮಾಯಾ, ಹೌದು ಶರತ್ತು. ಅಲ್ಲ, ನಮ್ಮ ಮಾಯ ಇಲ್ದೆ ಹೋಗಿದ್ದಿದ್ರೆ ಹಿತಂಗೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ಅಲ್ಲ, ನಾನು ಹಿತ ಕಾಣಿಸ್ತಿಲ್ಲ ಅಂತ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ನಮ್ಮ ಮಾಯ ಅವ್ಳಿಗೆ ಎಷ್ಟೇ ನೋವಿದ್ರು ಎಲ್ಲಾನು ಮರೆತು ಹೋಗಿ ನಮ್ಮ ಹಿತನ್ ಕಾಪಾಡ್ಕೊಂಡು ಬಂದಿದ್ದಾಳೆ. ಪಾಪ ಸಾಲ್ದು ಅಂತ ಅವ್ಳು ಏಟ್ ಕೂಡ ಮಾಡ್ಕೊಂಡಿದ್ದಾಳೆ. ಹೌದಪ್ಪ ಶರತ್, ದಮಯಂತಿ ಹೇಳ್ತಾರದು ಸರಿಯಾಗೇ ಇದೆ. ನಮ್ಮ ಹಿತ ಯಾರೋ ಮೂರನೇವಳು ಅಂತ ತಿಳ್ಕೊಂಡಿದ್ದಿದ್ರೆ ಮಾಯಾ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ಲು ಹೇಳು? ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ಹಿತನ ಸೇವ್ ಮಾಡಿದಾಳೆ ಅಂದ್ರೆ. ಎಸ್ ಅಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮಾಯಾ ಹಿತನ ಜಮೀನಾಗೆ ಕೇರ್ ಮಾಡಿದ್ದಾಳೆ. ಮಾಯಾ ಇಸ್ ಅ ರೈಟ್ ಪರ್ಸನ್ ಟು ಟೇಕ್ ಕೇರ್ ಆಫ್ ಹಿತ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನನಗೆ ಈ ಎಂಗೇಜ್ಮೆಂಟ್ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ. ಆಯ್ತಪ್ಪ ಶರತ್, ನಿನ್ನ ನಿರ್ಧಾರಗಳಿಗೆ ಯಾವತ್ತಿದ್ರೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾದ್ರೆ ನಿಮ್ಮಿಬ್ರು ಎಂಗೇಜ್ಮೆಂಟು ನಾಳೆನೇ ನಡೆಯುತ್ತೆ. ಅಮ್ಮ, ನಾಳೆನಾ? ಹೌದಪ್ಪ ಶರತ್, ಈ ಎಂಗೇಜ್ಮೆಂಟ್ಗೆ ನೀನೊಬ್ಬನೂ ಒಪ್ಪಿಗೆ ಮಾತ್ರ ಬೇಕಾಗಿತ್ತು. ಈಗ ನೀನು ಒಪ್ಕೊಂಡಾಯ್ತಲ್ಲ. ಶುಭಸ್ಯ ಶೀಘ್ರಂ ಅನ್ನೋ ಹಾಗೆ ಎಲ್ಲ ಶುಭ ಕಾರ್ಯಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಆ್ಯಂಡ್ ಮೋರ್ ಓವರ್ ನೀನು ಎಂಗೇಜ್ಮೆಂಟ್ ಮೊದಲು ನಾವು ಫಿಕ್ಸ್ ಮಾಡಿದ್ದು ನಾಳೆ ಡೇಟ್ಗೆ. ಸೊ ಅದ್ರ ಪ್ರಕಾರನೇ ಎಲ್ಲ ಅರೇಂಜ್ಮೆಂಟ್ಸು ನಡೆಯುತ್ತೆ. ಐ ಆಮ್ ಸಾರಿ ಅಂಬಿಕಾ, ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತು, ಮಾಯನಾಗಲಿ ಇನ್ನು ಯಾರೇ ಆಗಲಿ ನಾನು ಬೇರೆಯವ್ರ ಜೊತೆ ಹೆಂಗೆ ಎಷ್ಟಾದರೆ ಅದು ನಾನೇನು ಮಾಡ್ತಾ ಇರೋ ಮೋಸ ಅಂತ. ಅದ್ರಿಗೆ ಏನು ಮಾಡಲಿ? ನನಗೆ ಬೇರೆ ಆಪ್ಷನ್ನೇ ಇಲ್ಲ. ನೀನು ಇರಬೇಕಿತ್ತು ಅಂಬಿಕಾ. ಅಕಸ್ಮಾತ್ ನೀನು ನಿಂತಿದ್ರೆ ನನಗಿದು ಯಾವುದೂ ಆಗ್ತಾ ಇರಲಿಲ್ಲ. ನನಗೆ ಬೇರೆ ಯಾರ ಜೊತೆನೂ ಎಂಗೇಜ್ ಆಗೋದಕ್ಕೆ ಇಷ್ಟ ಇಲ್ಲ. ಯಾಕೆ ನನ್ನ ಬಿಟ್ಟು ಹೋದೆ? ಯಾಕೆ ಬಿಟ್ಟು ಹೋದೆ? ಶರತ್, ಅಪ್ಪ, ಏನಾಗಿದೆ ನಿನಗೆ? ಯಾಕಿಂತ ನಿರ್ಧಾರ ತಗೋತಾ ಇದೆಯಾ? ಏನು ಮಾಡಲಿ ಅಪ್ಪ, ನನಗೆ ಅದನ್ನು ಬಿಟ್ಟು ಬೇರೆ ಇನ್ನೇನು ಆಪ್ಷನ್ ಇತ್ತು? ಬೇರೆ ಆಯ್ಕೆ ಇಲ್ಲ ಅಂತ ತಪ್ಪು ನಿರ್ಧಾರ ತಗೋಬೇಕು ಅಂತಿಲ್ಲಪ್ಪ ಅಲ್ವೋ? ಎಲ್ಲ ಗೊತ್ತಿರೋ ನೀನೇ ಹೀಗೆ ಫೂಲಿಶ್ ಥರ ಆಡ್ತಾ ಇದೆಯಲ್ಲ.
ಇದು ಯಾವುದೇ ಕಂಪನಿ ಪ್ರಾಜೆಕ್ಟ್ ಅಲ್ಲ, ನಿನ್ನ ಲೈಫ್ ಕಣೋ. ಐನೋ ಅಪ್ಪ, ನನ್ನ ಲೈಫ್ ಆಗೋಗಿದೆ, ಅಲ್ಲೇನೂ ಇಲ್ಲ. ನಾನು ಹಿತಾಗೋಸ್ಕರನೇ ಬದುಕಿರೋದು ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಪ್ಪ. ಈಗ ಹಿತನೇ ಮಾಯನ ಒಪ್ಕೊಂಡ್ಮೇಲೆ ನಾನು ಮಾಯನ ಒಪ್ಕೊಳ್ಳೇಬೇಕಲ್ವಾ? ಬೇರೆ ದಾರಿನೇ ಇಲ್ಲ. ಹಿತ ಹುಟ್ಟಿದಾಗಲೇ ನಾನು ಅವಳನ್ನ ಖುಷಿಯಾಗಿ ಸೇಫಾಗಿ ನೋಡ್ಕೋತೀನಿ ಅಂತ ನಾನು ಅಂಬಿಕಾಗೆ ಪ್ರಾಮಿಸ್ ಮಾಡಿದ್ದೆ. ಮತ್ತೆ ನಾನು ಉಳಿಸ್ಕೋಬೇಕು, ಉಳಿಸ್ಕೋತೀನಿ. ದೇವ್ರೆ, ನೀನಿರೋದೇ ನಿಜವಾಗಿದ್ರೆ ಶರತ್ ಈ ಎಲ್ಲ ನೋವುಗಳಿಂದ ಹೊರಗೆ ಬಂದು ನೆಮ್ಮದಿಯಿಂದ ಬದುಕು ಹಾಗೆ ಮಾಡಪ್ಪ. ಒಬ್ಬ ಅಸಹಾಯಕ ತಂದೆಯಾಗಿ ನಾನು ನಿನ್ನ ಹತ್ರ ಬೇಳ್ಕೊಡೋದು ಇಷ್ಟೇನಪ್ಪ. ಇವಾಗ ನಾನು ನಿನ್ನ ಮಾತಾಡ್ಸಕ್ಕೆ ಬಂದರೆ ನಿನಗೆ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತು ಕಂದ. ಆ ದೇವರು ಮಗಳನ್ನು ದೂರದಿಂದನೇ ನೋಡಿ ಸಮಾಧಾನ ಪಟ್ಕೊ ಅಂತ ಈ ಅಪ್ಪನ ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ನಾನಿಲ್ಲೇ ನಿಂತ್ಕೋತೀನಿ. ಒಂದು ನಿಮಿಷ ನೀನು ಬಿಟ್ಟಿರ್ತಿರಲಿಲ್ಲ ಬಲಕಂದ. ಆದರೆ ಈಗ ನೋಡು, ನನ್ನ ಅಸ್ತಿತ್ವನೇ ಮರೆಯುವಷ್ಟು ದೂರ ಹೋಗ್ಬಿಟ್ಟಿದ್ಯಾ. ಟೈಮ್ ಎಷ್ಟು ಬೇಗ ಚೇಂಜ್ ಆಗೋಯ್ತು. ಇಲ್ಲ, ಏನು ಅಪ್ಪ ಮಗಳು ಇಬ್ರು ಟೀಮ್ ಕಟ್ಕೊಂಡು ನನ್ನ ಸೋಲ್ಸ್ಬೇಕು ಅಂತನಾ? ಮೊದ್ಲು ಆಟ ನಿಲ್ಸಿ, ಇಬ್ರು ಬಂದು ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗೀತಾ, ಅಪ್ಪ ಹೇಳಿದ್ರು ಅಂತ ನೀನ್ ನನ್ನೇ ಏನ್ ಮಾಡ್ತಾ ಇದೀಯ ಅಲ್ವಾ? ಅಮ್ಮ ಸೋಲ್ಲಿ ಅಂತನಾ? ಹೌದಾ, ನಾನ್ ಸೋಲ್ಬೇಕಾ? ಹಾಗಾದ್ರೆ ಹೇಳು ನೋಡೋಣ, ಅಪ್ಪ ಜಾಸ್ತಿ ಇಷ್ಟನಾ ನಾನ್ ಜಾಸ್ತಿ ಇಷ್ಟನಾ? ಸರಿ ಸರಿ, ಹಾಗಾದ್ರೆ ಅಪ್ಪ ಯಾರನ್ನ ಜಾಸ್ತಿ ಇಷ್ಟಪಡ್ತಾರೆ? ನನಗೆ ಗೊತ್ತಿತ್ತು ಅಪ್ಪ ಮಗಳಿಗೆ ಇಬ್ರು ನಾನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಅಪ್ಪ ಮಗಳು ಒಂದ್ ಪಾರ್ಟಿ, ನಾನೊಂದ್ ಪಾರ್ಟಿ ಅಲ್ವಾ? ಇಬ್ರು ಸ್ಟ್ಯಾಚ್ಯೂ. ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಎಷ್ಟು ಕಾರ್ಬಾರ್ ನಡೆಸ್ತಿರೋ ನಡೆಸಿ, ಮುಂದೊಂದ್ ದಿನ ನಾನು ಇಲ್ದಿರೋವಾಗ ನನ್ನ ಮಿಸ್ ಮಾಡ್ಕೋತೀರಾ. ಅವಾಗ ನನ್ನ ಬೆಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ.
ಅವತ್ತು ಯಾವ ಅರ್ಥದಲ್ಲಿ ನೀವಿಬ್ಬರು ನನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ಯೋ ಏನೋ ಗೊತ್ತಿಲ್ಲ, ಆದರೆ ಅದು ಹಾಗೆ ಆಗೋಯ್ತು. ನಮ್ಮಿಬ್ಬರಿಗೆ ನಿನ್ನ ಬೆಲೆ ಗೊತ್ತಿತ್ತು ಅಂಬಿಕಾ. ಅದನ್ನು ಅರ್ಥ ಮಾಡಿಸೋದಕ್ಕೆ ನೀನು ನಮ್ಮನ್ನು ಬಿಟ್ಟು ಹೋಗಬೇಕು ಅಂತಲೇ ಇರಲಿಲ್ಲ. ಈಗಲೂ ಅಂದ್ಕೋತೀನಿ ನೀನು ಒಂದೇ ಒಂದ್ಸಲಿ ವಾಪಸ್ ಬಂದುಬಿಡಬಾರ್ದಾ ಅಂತ. ಪ್ಲೀಸ್ ಅಂಬಿಕಾ, ಪ್ಲೀಸ್ ವಾಪಸ್ ಬಂದ್ಬಿಡು. ನಾನಾಗಲಿ ಹಿತ ಆಗಲಿ ನಿನ್ನ ಖಂಡಿತ ಗೋಳು ಹೊಯ್ಕೊಳ್ಳಲ್ಲ. ನಾವಿಬ್ಬರು ನಿಂದೆ ಪಾರ್ಟಿ ಆಗಿರ್ತೀವಿ ಅಂಬಿಕಾ. ಪ್ಲೀಸ್ ಬಂದ್ಬಿಡು. ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕಾದರೂ ನನಗೊಂದು ಅವಕಾಶ ಕೊಡು ಅಂಬಿಕಾ. ನೋಡು, ನನಗೆ ಹಿತಾಗೆ ನಿನ್ನ ಇನ್ನೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಆಗಲ್ಲ ಅಂಬಿಕಾ. ಪ್ಲೀಸ್ ಬಂದ್ಬಿಡು, ಪ್ಲೀಸ್. ಸಾರಿ ಶರತ್, ನೀವು ಯಾವ ತಪ್ಪು ಮಾಡಿಲ್ಲ, ಆದರೂ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಸಾವನ್ನ ತಡೆಯೋ ಶಕ್ತಿ ಯಾರ ಕೈನಲ್ಲೂ ಇರಲ್ಲ. ನಿಮ್ಮನ್ನ ನಾನು ಹೀಗೆ ಬಿಟ್ಟು ಹೋಗಿರೋದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು. ನನ್ನ ಕ್ಷಮಿಸ್ಬಿಡಿ ಶರತ್. ನಮ್ಮ ಈ ಮುದ್ದು ಸಂಸಾರಕ್ಕೆ ದೇವ್ರ ಕಣ್ಣೆ ಬಿತ್ತೇನು. ಪುಟ್ ಮೇಡಮ್ ಯಾಕಷ್ಟು ಅಳ್ತಾ ಇದ್ಲು? ಯಾವ ಚಿಂತೆ ಅವಳನ್ನ ಕಾಡ್ತಿದೆ? ಅವಳೇನೋ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಏನಿರ್ಬೋದು? ಛೆ, ಆ ಪುಟ್ ಮನ್ಸಲ್ಲಿ ಏನು ನಡೀತಿದೆ ಅಂತ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ನೀವಾ? ಯಾಕೆ ನೀವು ಯಾವಾಗಲೂ ಹೀಗೆ ಬಂದು ನನ್ನ ಹೆದರಿಸ್ತೀರಾ? ನೀವು ಯಾವಾಗಲೂ ಹೀಗೆ ಬಂದು ನನ್ನ ಹೆದರಿಸ್ತಾರೆ. ಒಂದಿನ ನೀವೇ ದೆವ್ವ ಅಂತ ನಾನು ಅನ್ಕೊಂಡ್ಬಿಡ್ತೀನಿ ಅಷ್ಟೇ. ಸಾರಿ ದುರ್ಗಾ, ನಿನ್ನ ಹೆದರಿಸ್ಬೇಕು ಅಂತ ನನ್ನ ಉದ್ದೇಶ ಆಗಿರಲಿಲ್ಲ. ಅಂದಾಗೆ ನನಗೆ ಈ ಮನೆಯಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಮಾಯಾ ಹಿತಂಗೆ ಏನೋ ಮಾಡಿದಾಳೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂದರೆ ಹಿತ ಹೋಗಿ ಮಾಯನ ತಪ್ಕೊಂಡು ಮನೇಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದನ್ನೇ ಯೋಚಿಸ್ತಿದ್ದೆ. ಆದರೆ ಮಾಯನೇ ಇವತ್ತು ಪುಟ್ ಮೇಡಮ್ನ ಕಾಪಾಡಿದ್ದು. ಅವಳು ಕೆಟ್ಟವಳೇ ಆಗಿರ್ಬೋದು, ಆದರೆ ಪುಟ್ ಮೇಡಮ್ಗೆ ಒಳ್ಳೇದೇ ಮಾಡಿದಾಳೆ. ಅವಳ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆತನ ಇರ್ಬೋದೇನೋ. ಏನು ಮಾಯಂಗೆ ಒಳ್ಳೆ ಮನ್ಸ? ಚಾನ್ಸೇ ಇಲ್ಲ. ನವಿಲ್ಗರಿನ ಅಂಟಿಸ್ಕೊಂಡು ಮಾತ್ರಕ್ಕೆ ಕೆಂಬೂತ ನವಿಲಾಗಲ್ಲ. ಅವಳು ಯಾವತ್ತಿದ್ರೂ ಬೆನ್ನಿಗೆ ಚೂರಿ ಹಾಕೋಳೆ. ಯಾಕೆ ದುರ್ಗಾ ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ನಂಗೆ ತುಂಬ ದಿನದಿಂದ ನಿಮ್ಮ ಹತ್ರ ಒಂದು ಕೇಳಬೇಕು ಅಂತ ಇದ್ದೀನಿ, ಆದರೆ ಕೇಳೋಕ್ಕಾಗಿರಲಿಲ್ಲ. ಅಲ್ಲ, ನಿಮ್ಗೆ ಯಾಕೆ ಈ ಮನೇಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ? ಇಲ್ಲಿ ನಡೆಯೋ ವಿಷಯಗಳು ಮನೆಯವ್ರಿಗಿಂತ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅದು ದುರ್ಗಾ, ಹೇಳಿ, ನನಗಿವತ್ತು ಗೊತ್ತಾಗ್ಬೇಕಷ್ಟೆ. ಅಲ್ಲ, ಹೊತ್ತಲ್ಲಿ ಇಲ್ಲಿಗೆ ಬರ್ತೀರಾ, ಈ ಮನೆಯವ್ರ ಬಗ್ಗೆ ಕಾಳಜಿ ತೋರಿಸ್ತೀರಾ, ಯಾಕೆ? ಹಾಗೇನೂ ಇಲ್ಲ ದುರ್ಗಾ, ಅದು ನೀವು ಇವಾಗ ಏನೇನೋ ಹೇಳಿ ಸಮಜಾಯಿಷಿ ಕೊಡಬೇಡಿ. ನೀವು ಇಲ್ಲಿವರೆಗೂ ಬಂದು ಮನೆ ಒಳಗಡೆ ಯಾಕೆ ಬರಲ್ಲ? ಪುಟ್ ಮೇಡಮ್ಗೆ ಏನು ಮಾಡಿದ್ರೆ ಖುಷಿ ಆಗುತ್ತೆ ಅಂತ ನಿಮಗೆ ಹೇಗೆ ಗೊತ್ತು? ಅದೇ ಹೇಳಿದ್ನಲ್ಲ ದುರ್ಗಾ, ನೀವು ಏನು ಹೇಳೋದು ಬೇಡ, ನನಗೆ ಸತ್ಯ ಮಾತ್ರ ಗೊತ್ತಾಗಬೇಕು. ಹಿತಾಗಿ ಯಾವ ಸಾರು ಮಾಡಿದ್ರೆ ಇಷ್ಟ ಅಂತ ನಿಮಗೆ ಗೊತ್ತು. ಅವಳು ಕೋಪ ಬಂದ್ರೆ ಅದನ್ನ ಕೋಪ ಹೇಗೆ ಕರಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತು. ಅವಳನ್ನ ಹೇಗೆ ಖುಷಿ ಪಡಿಸ್ಬೇಕು ಅನ್ನೋದು ನಿಮಗೆ ಗೊತ್ತು. ಇದೆಲ್ಲ ಹೇಗೆ ಸಾಧ್ಯ? ದುರ್ಗಾ ದುರ್ಗಾ, ಅದು ಅಲ್ಲ, ಯಾರ್ದೋ ಮನೆ ವಿಷಯದ ಬಗ್ಗೆ ನೀವ್ಯಾಕೆ ಇಷ್ಟೊಂದು ಕುತೂಹಲ ತೋರಿಸ್ತೀರಾ? ಕಂಡೋರ್ ಮನೆ ವಿಷಯ ನಿಮಗೆ ಯಾಕೆ? ಈಗಲೂ ಮಾಯಾ ಪುಟ್ ಮೇಡಮ್ನ ಕಾಪಾಡಿದಾಳೆ ಅಂದ್ರೆ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನ್ ಹೀಗೆ ಕೇಳ್ತಿದ್ಯಾ ದುರ್ಗಾ? ಆ ಮಾಯಾ ಏನೇನೆಲ್ಲ ಮಾಡಿದಾಳೆ ಅಂತ ನಿನಗೆ ಗೊತ್ತಿಲ್ವಾ? ಏನೇ ಮಾಡಿರ್ಬೋದು, ನಮ್ ಪುಟ್ ಮೇಡಮ್ನ ಅವಳು ಕಾಪಾಡಿದಾಳೆ. ಆ ಕೃತಜ್ಞತೆ ಇರ್ಬೇಕಲ್ವಾ? ಅವಳು ಕಾಪಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೇಗೆ ಹೇಳ್ತೀರಾ? ಅಲ್ಲ, ಎಲ್ಲನೂ ಗೊತ್ತಿರೋ ತರ ಹೇಳ್ತಿದ್ದೀರಲ್ಲ. ಮಾಯಾ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಹೇಗ್ ಗೊತ್ತು? ಮಾಯಾ ಬಿಡಿ, ಈ ಮನೆಯವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು?
ದುರ್ಗಾ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನನ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು. ಅದೇ ಹೇಗೆ ಅಂತ ಎಲ್ಲ ಗೊತ್ತಿರೋದಕ್ಕೆ ಹೇಗ್ ಸಾಧ್ಯ? ಪುಟ್ ಮೇಡಮ್ನ ನೋಡಿದ್ರೆ ನಿಮ್ ಮುಖ ಅರಳುತ್ತೆ. ಅವಳು ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ನೀವು ಬಯಸ್ತೀರಾ. ಅವಳು ನೋವಾದ್ರೆ ನಿಮಗ್ ಬೇಜಾರಾಗುತ್ತೆ. ಅಷ್ಟೇ ಅಲ್ದೆ ಅವಳು ಕಳ್ದು ಹೋದಾಗ ನನಗಿಂತ ಜಾಸ್ತಿ ನೀವ್ ಟೆನ್ಷನ್ ಆದ್ರಿ. ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ಅವ್ಳು ನನ್ನ ಮಗಳು.